ಈಗ ವಿಡಿಯೋದಿಂದ ಕೆಲವು ರೂಲ್ಸ್ಗಳನ್ನು ಮಾಡಿದ್ದಾರೆ, ಅದೊಂದು ಎಷ್ಟು ಸಮಂಜಸ? ಸರ್ ನೋಡಿ ಸರ್, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಲ್ಲ ಸರ್, ಇದು ಬೃಹತ್ ಭ್ರಷ್ಟಾಚಾರ ಮಹಾನಗರ ಪಾಲಿಕೆ ಆಗಿದೆ ಸರ್. ಯಾಕೆ ಅಂದರೆ ನೋಡಿ, ಈಗ ಅವರು BBMPಯಲ್ಲಿ ಬೀದಿ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಬೇಕು, ರೇಬೀಸ್ ಲಸಿಕೆ ಹಾಕಿಸ್ಬೇಕು. ಸೊ ಅದನ್ನ ಯಾವುದನ್ನು ಅವರು ಕರೆಕ್ಟಾಗಿ ಮಾಡ್ತಿಲ್ಲ. ನೋಡಿ, ಎಲ್ಲೆಲ್ಲೋ ಮರಿಗಳಾಗ್ತವೆ, ಅದನ್ನು ತಂದು ಇಲ್ಲಿ ನೋಡಿ ABC ಸೆಂಟ್ರಲ್ಲಿ ನೋಡಿ ಅಲ್ಲಿ ಎಷ್ಟು ಮರಿ ಸತ್ತೋಗಿದ್ದಾವೆ, ಅಲ್ಲಿ ಬಿಸಾಕಿದ್ದಾರೆ. ಮತ್ತು ಇವು ಬೀದಿ ನಾಯಿಗಳಿಗೆ ಆಪ್ರೇಷನ್ ಮಾಡಿಸ್ತಾ ಇಲ್ಲ. ಆಪ್ರೇಷನ್ ಮಾಡಿಸಿ ಅಲ್ಲಲ್ಲೇ ಸಂತಾನಹರಣ ಚಿಕಿತ್ಸೆ ಮಾಡಿ ಬಿಡೋದು, ಅದ್ರ ಕೆಲಸ ಅವ್ರು ನೋಡ್ತಿಲ್ಲ. ಟೆಂಡರ್ಗಳು ಹಾಕ್ಕೊಂಡು ದುಡ್ಡು ಪಾಸ್ ಮಾಡ್ಕೊತಾರೆ, ಒಂದೊಂದು ನಾಯಿಗೆ 50 ರೂಪಾಯಿ ಅಂತ ಕೊಡ್ತಾರೆ, ಅದನ್ನು ಗುಳುಮ್ ಮಾಡಿದ್ದಾರೆ. ಬೀದಿ ನಾಯಿಗಳಿಗೆ ಕೇಳೋರಿಲ್ಲ ಮಾಡೋರಿಲ್ಲ ಅಂತೇಳಿ ಅದನ್ನು ಅನ್ಯಾಯ ಮಾಡ್ತಾಯಿದ್ದಾರೆ. ಈಗ ಪ್ರೆಸೆಂಟು ಮನೆಗಳಲ್ಲಿ 3 ನಾಯಿ ಇಟ್ಕೊಬೇಕಂದ್ರೆ ಇಷ್ಟು ದಿವಸ ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ಮಕ್ಕಳು ಥರ ನಾವು ಸಾಕಿರ್ತೀವಿ. ಈಗ ಎಷ್ಟೊಂದು ಕಡೆ ಸೀಸಿಂಗ್ ಮಾಡಿದ್ದೀವಿ, ಎಷ್ಟೊಂದು ಕಡೆ ಅನಾಥ ಆಗಿರತಕ್ಕಂಥ ನಾಯಿಗಳನ್ನ ರೆಸ್ಕ್ಯೂ ಮಾಡಿ ತಂದು ನಾವು ಇಟ್ಟಿದ್ದೀವಿ. ಸೊ ಅದನ್ನೆಲ್ಲ ಇವಾಗ ಇವ್ರು ತಲೆ ಕೆಟ್ಟಂಗೆ ಬೆಳಗ್ಗೆ ಮಲಗಿ ರಾತ್ರಿ ಎದ್ದೊಳಗೆ ಕೆಲಸ ಮಾಡ್ತಾಯಿದ್ದಾರೆ, ರಾತ್ರಿ ಮಲಗಿ ಬೆಳಗ್ಗೆ ಎದ್ದೊಳಗೆ ಕೆಲಸ ಮಾಡಬೇಕು, ಸರಿನಾ? ಇಲ್ಲಿ ABC ಸೆಂಟ್ರಲ್ಲಿ GBA BBMP ಅವರು ಎಷ್ಟು ಚೆನ್ನಾಗಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ 1.5-2 ತಿಂಗಳಾಯಿತು, ಇವತ್ತವರೆಗೂ ಒಬ್ಬ ಡಾಕ್ಟ್ರು ಬಂದು ವಿಸಿಟ್ ಕೊಟ್ಟಿಲ್ಲ, ಬರೀ ಫೋನಲ್ಲೇ ವ್ಯವಹಾರ ಮಾಡ್ತಾ ಇದ್ದಾರೆ. ಔಟ್ ಮಾಡುವಾಗ ಆಫೀಸ್ಗಳಲ್ಲಿ ಪಂಚಿಂಗ್ ಮಿಷಿನ್ ಹೆಂಗೆ ಹಾಕ್ತಾರೆ ಆ ರೀತಿ ಹಾಕಬೇಕು. ಅವ್ರು ಇಲ್ಲಿ ಬಂದು ಕೆಲಸ ಮಾಡ್ತಾರಾ ಇಲ್ವಾ ಗೊತ್ತಾಗುತ್ತೆ. ಬರೀ ಸಂಬಳ ತೊಗೊಳೋದು ಮಾತ್ರ ಫೋನ್ಗಳಲ್ಲೇ ವ್ಯವಹಾರ ಮಾಡ್ತಾರೆ. ಇದೇ ABC ಸೆಂಟ್ರಲ್ಲೇ 2 ತಿಂಗಳು ಮುಂಚೆ ನಾನು ಬಂದು ಇಲ್ಲಿ ಲೈವ್ ಎಲ್ಲ ಮಾಡಿದ್ದೀನಿ. ಬೀದಿ ನಾಯಿಗಳನ್ನ ಕೂಡಾಕಿದ್ರು, ಎಲ್ಲ ರಿಲೀಸ್ ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡಿದೆ. ಆದರೆ ಈಗ ರೂಲ್ಸ್ ತಂದಿದ್ದಾರೆ, ಮನೆಯಲ್ಲಿ 3 ನಾಯಿ ಇಟ್ಕೊಬೇಕಂತೆ. ಹಂಗಾರೆ ಇಷ್ಟು ದಿನ ಸಾಕಿರೋದು ಏನು ಮಾಡಬೇಕು ನಾವು? ವಿಷಾಕ್ ಸಾಯಿಸ್ಬೇಕ ನಿಮ್ಮಂಗೆ? GPL BBMP ಅವರು ವಿಷ ಹಾಕ್ತಾ ಇದ್ದಾರಲ್ಲ, ನಾಯಿಗೆ ಇಂಜೆಕ್ಷನ್ ಹಾಕ್ತಿದ್ದಾರಲ್ಲ, ಆ ರೀತಿ ನಾವು ಸಾಯಿಸೋಕ್ಕಾಗುತ್ತಾ? ಈಗ ನಾನೇನು ಹೇಳ್ತೀನಿ, ನಮ್ಮ ನಾಟಿ ನಾಯಿಗಳು ಅವುಗಳಿಗೆ ಅಡಾಪ್ಷನ್ ಮಾಡ್ಕೊಳ್ಳಿ. ನಾವು ಬ್ರೀಡ್ ಮಾಡೋ ನಾಯಿಗಳನ್ನೇ ತೊಗೊಬೇಕು ಅಂತಂದರೆ ನಮ್ಮ ನಾಟಿ ನಾಯಿಗಳಿಗೆ ಭಾಳ ಅನ್ಯಾಯ ಆಗ್ತಿದೆ. ಸೊ ಇವರು ಏನು ಮಾಡ್ತಾ ಇದ್ದಾರೆ, ಇದೇ BBMP GBAಲ್ಲಿರೋರೆಲ್ಲರೂ ಬ್ರೀಡರ್ಸು, ಪಕ್ಕಾ ಬ್ರೀಡರ್ಸು, 420ಗಳು. GBA BBMP ಅವರು 420ಗಳು, ಅವರೇ ಬ್ರೀಡ್ ಮಾಡ್ತಾ ಇರೋದು. ಅವರು ಬ್ರೀಡ್ ಮಾಡಿ ಅರ್ಲಿಯಾಗಿ ಹಾರ್ಮೋನ್ಸ್ ಇಂಜೆಕ್ಷನ್ ಕೊಟ್ಟು ಬ್ರೀಡ್ ಮಾಡಿ ಅವರೇ ಬ್ರೀಡರ್ಸ್ನ ಸ್ಪ್ರೆಡ್ ಮಾಡ್ತಾ ಇರೋದು. ಈ ಬೀದಿ ನಾಯಿಗಳನ್ನೆಲ್ಲ ಪೂರ್ತಿ ನಿರ್ಮಾಣ ಮಾಡಿಬಿಡ್ಬೇಕು. ಎಲ್ಲ ಸಂತಾನ ಯಾವ್ದು ಇರಬಾರ್ದು ಅಂದರೆ ಅಟ್ಲೀಸ್ಟ್ ಸ್ಟೆರಿಲೈಸ್ ಮಾಡಿಸ್ರಿ, ಅದು ಒಂದು ಸಂತಾನ ಒಂದು ಹರಣ ಚಿಕಿತ್ಸೆ ಆಗುತ್ತೆ. ಇನ್ನೊಂದು 10 ವರ್ಷದಲ್ಲಿ ಎಲ್ಲ ನಾಶ ಆಗುತ್ತೆ ನಾಯಿಗಳು. ಅದನ್ನ ಬಿಟ್ಟು ನಿಮ್ಮ ಅನಿಸಿಕೆನ ನಿಮ್ಮ ಮೂಕು ನೇರ ನೀವು ಮಾಡಿದ್ರೆ ಅವುಗಳು ಒಂದು ಜೀವ. ಪ್ರಕೃತಿಯಲ್ಲಿ ಹಳೆ ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದೆ? ಸಂವಿಧಾನದಲ್ಲಿ ಏನೇನಿದೆ? ಮೂಕ ಪ್ರಾಣಿ ಮೇಲೆ ಕರುಣೆ ತೋರಿಸಿ, ಪ್ರೀತಿ ತೋರಿಸಿ, ಅವಳು ನಮ್ಮಂಗೆ ಆದ್ಯತೆ ಇದೆ ಅಂತ ಡಾಕ್ಟರ್ ಸಾಹೇಬ್ರು BR ಅಂಬೇಡ್ಕರ್ ಅವರು ಹೇಳಿದ್ರು, ಸರಿನಾ? ನಾವು ಅದನ್ನು ಪಾಲನೆ ಮಾಡ್ಕೊಂಡು ಬರ್ತಾ ಇದೀವಿ. ಎಲ್ಲ ಬಸ್ ಮೇಲೆಲ್ಲ ಕರುಣೆ ತೋರಿಸಿ ಅದೇ ಬಸ್ ಡ್ರೈವರ್ ಸ್ಟಾರ್ಟ್ ಮಾಡುವಾಗ ಬಸ್ ಕೆಳಗಡೆ ನಾಯಿ ಇದ್ರು ನೋಡೋದಿದೆ. ಹೇಳಕ್ಕಷ್ಟೇ ಸರ್, ನಡವಳಿಕೆಯಲ್ಲಿ ತರಬೇಕು. 3 ನಾಯಿ ಮೇಲೆ ಇಟ್ಕೊಂಬೇಡ ಅಂದರೆ ಒಬ್ಬೊಬ್ರು ಮನೆಗಳಲ್ಲಿ ನೀವು ಎತ್ಕೊಂಡೋಗಿ ಇಟ್ಕೊಳ್ಳಿ ಅಂತ ಅಂತೀವಿ. ನಾವೆಷ್ಟು ಕಷ್ಟಪಟ್ಟು ಓನರ್ಗಳಿಂದ ಹಿಡಿದು ಅಕ್ಕಪಕ್ಕದವ್ರಿಂದ ಅದೆಲ್ಲ ಫೇಸ್ ಮಾಡಿ ನಾವು ಬೀದಿ ನಾಯಿಗೆ ಊಟ ಹಾಕೊಂಡು ನಮ್ಗೆ ಯಾವ್ದು ಸರ್ ಹಣೆ ಬರ ಬೀದಿ ನಾಯಿಗಳಿಗೆ ಇಂಜೆಕ್ಷನ್ ಹಾಕ್ಸೋದು? ಸರ್ ಇದು ತಪ್ಪು, ತಲೆ ಸರಿ ಇಲ್ಲ ಅನ್ಸುತ್ತೆ. ಅವರು GPL BBMPಯಲ್ಲಿ ಕೆಲಸ ಮಾಡೋರು ಮಾನಸಿಕ ಅಸ್ವಸ್ಥರು. ದಯವಿಟ್ಟು ಅವ್ರ ತಲೆ ಸರಿ ಮಾಡ್ಕೊಬೇಕು ಅಂತ ನಾನು ಪ್ರಾಣಿ ಪ್ರಿಯಾಗಿ ಮನುಷ್ಯತ್ವ ಮಾನವೀಯತೆ ಮರೆತು ಅವ್ರು ಇಷ್ಟ ಬಂದಂಗೆಲ್ಲ ಅವರು ರೂಲ್ಸ್ ತಂದ್ರೆ ಅದನ್ನೆಲ್ಲ ನಾವು ಒಪ್ಪೋದಿಲ್ಲ, ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಧಿಕ್ಕಾರ GBA BBMP ಅವ್ರಿಗೆ ಧಿಕ್ಕಾರ. ಲಕ್ಷ್ಮೀ ನನ್ನ ಹೆಸರು, ಪ್ರಾಣಿ ಪ್ರಿಯೆ. ಬೀದಿ ನಾಯಿಗಳಿಗೆ ನ್ಯಾಯ ಕೊಡಿಸಿ. ನಾನು TV ಚಾನಲ್ ಅವ್ರ ಹತ್ರ ಒಂದು ಮನವಿ ಮಾಡ್ತೀನಿ, ನಿಜ ಏನಿದೆ, ಸಂಗತಿ ಏನಿದೆ. ಮೂಕ ಪ್ರಾಣಿಗಳು ನೋಡಿ, ಅಲ್ಲೊಂದು ಕ್ಯಾಮ್ರಾ ನೀವು ಹಾಕ್ಲೇಬೇಕು ನೋಡಿ. ಆ ಮೂಕ ಪ್ರಾಣಿಗಳನ್ನ ಎಲ್ಲೋ ತಾಯಿ ನಾಯಿನ ಮರಿ ನಾಯಿನ ಬೇಡ ಮಾಡಿ ತಂದು ಮರಿಗಳನ್ನ ಇಲ್ಲಿ 9 ಮರಿನ ಹಾಕಿದ್ದಾರೆ. ಯಾರು ಸರ್ ಹೊಣೆ ಇದಕ್ಕೆಲ್ಲ? BBMP ಅವರೇ ಹೊಣೆ. ಮಕ್ಕಳನ್ನ ಕಚ್ಚುತ್ತೆ ಅಂತಾರೆ. ತಾಯಿ ಮಕ್ಕಳನ್ನ ಬೇರೆ ಮಾಡಿದ್ರೆ ಎಂಥ ತಾಯಿಗೂ ಮಾನಸಿಕವಾಗಿ ಹಿಂಸೆ ಆಗುತ್ತೆ. ಅವ್ರಿಗೆ ಊಟ ಇಲ್ಲ. ಒಂದೊಂದು ಬೀದಿ ನಾಯಿಗಳಿಗೆ 50-100 ರೂಪಾಯಿ ಕೊಡ್ತಾ ಇದ್ದಾರೆ, ಊಟ ಹಾಕಲ್ಲ, ನೀರಿಲ್ಲ. ಎಷ್ಟು ಕಡೆ ಅನ್ಯಾಯ ಇದೆ. ಅದ್ರ ಬಗ್ಗೆ ಧ್ವನಿ ಐತಿ ಸರ್ ಚಾನಲ್ ನಾವು ಮಾತಾಡ್ತೀವಿ. ನೋವಿದೆ, ಆಕ್ರೋಶ ಇದೆ, ಯಾರನ್ನ ಬಗಿಬೇಕಂತ ಗೊತ್ತಾಗ್ತಾ ಇಲ್ಲ ನಮಗೆ. ಆದರೆ ತಪ್ಪಿ ನನ್ನ ಮನೆ ಬಾಗಿಲಿಗೆ ಯಾವನ್ನ ಬಂದರು ಸರ್, ಇದ್ರೆ ಒಂದು ಹೋದ್ರೆ ಒಂದು. ಕೆಟ್ಟ ಮಾತಾಡ್ಬೋದು, TV 9 ಮಾತಾಡ್ತಾ ಇರೋದ್ರಿಂದ
ಮಾತಾಡ್ತೀನಿ. ನನ್ನ ಹೆಸರು ಲಕ್ಷ್ಮಿ ಪ್ರಾಣಿಕುಲು. ಧನ್ಯವಾದಗಳು.